ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ನನಗೆ ಎಷ್ಟೊಂದು ಜನ ಕೇಳ್ತಾರೆ ನಮ್ಮ ಶಾಪಲ್ಲಿ, ನೀವು ದಪ್ಪಗಿದ್ದೀರಲ್ಲ, ಈಗ ಸಣ್ಣ ಆಗಿದ್ದೀರಲ್ಲ, ಹೆಂಗೆ ಡಯಟ್ ಮಾಡ್ತಾ ಇದ್ದೀರ ನೀವು ಅಂತ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹಿಂಗೆ ಮಾಡ್ತಾ ಇದ್ರು ನಾನು ಕನ್ಸಿಸ್ಟೆನ್ಸಿಯಾಗಿ, ನಾನು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಡಯಟ್ ಮಾಡ್ತೀನಿ ಅಂತ. ನಾನು ರಿಪೀಟ್ ಕ್ವಶನ್ ಅವ್ರಿಗೆ ಕೇಳಿದಾಗ, ನಾನು ಜಿಮ್ಗೆಲ್ಲ ಹೋಗ್ತಾ ಇದ್ರು, ಆದರೆ ಡಯಟ್ ಮಾತ್ರ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಎಲ್ಲ ಅಂತಾರೆ. ಕೂಲ್ ಡ್ರಿಂಕ್ಸ್ ಕೇಳ್ತಾರೆ, ಚಿಪ್ಸ್ ಕೇಳ್ತಾರೆ, ಈ ಸ್ನ್ಯಾಕ್ಸ್ ಕೇಳ್ತಾರೆ, ಐಸ್ ಕ್ರೀಮ್ ಕೇಳ್ತಾರೆ. ನಾನು ಅದೊಂದ್ಸಲ ಅನ್ಕೊಂಡಿದ್ದೀನಿ, ಅದೆಲ್ಲ ಈ ಚಿಪ್ಸ್ ಕೇಳೋ ಬದಲು, ಕೂಲ್ ಡ್ರಿಂಕ್ಸ್ ಕೇಳೋ ಬದಲು ಡಯಟ್ ಕಾನ್ಸ್ಟಿಟ್ಯೂನ್ಸಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಎಗ್ ತೊಗೊಂಡು ತಿನ್ಬೋದು, ಸೋಯಾ ಚಂಕ್ಸ್ ತೊಗೊಂಡು ತಿನ್ಬೋದು, ಪನ್ನೀರ್ ತೊಗೊಂಡು ತಿನ್ಬೋದು. ಪ್ರೋಟೀನ್ಗೋಸ್ಕರ ಎಷ್ಟೊಂದು ಆಪ್ಷನ್ ಇದೆ. ಕಾರ್ಬೋಹೈಡ್ರೇಟ್ಸ್ಗೆ ಬ್ರೌನ್ ಬ್ರೆಡ್ ಇದೆ, ರೈಸ್ ಇದೆ, ವೆಜಿಟೇಬಲ್ಸ್ ಇದೆ, ಫೈಬರ್ಗೆ. ಇಂಥದ್ದೆಲ್ಲ ಇರ್ಬೇಕಾರೆ ಇದನ್ನು ತೊಗೊಂಡು ತಿನ್ಬೋದಲ್ಲ. ಏನಕ್ಕೆ ಇವರು ಡಯಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ, ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗ್ತಾಯಿಲ್ಲ ಅಂತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಫಸ್ಟು ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗ್ತಾ ಇಲ್ಲ, ನಿಮ್ಮ ಕೈಲಿ ಏನಂತಾರೆ ಆ ಕ್ರೇವಿಂಗ್ಸ್ ಅನ್ನೋದು ಬಿಡೋಕ್ಕಾಗ್ತಾ ಇಲ್ಲ. ಫಸ್ಟು ನೀವು ಬಿಟ್ಬಿಡಿ ಕ್ರೇವಿಂಗ್ಸ್ ಅನ್ನೋದನ್ನ. ನಿಮ್ಗೆ ಏನು ಸಿಗುತ್ತೋ, ನೀವೇನು ಡಯಟಲ್ಲಿ ಯಾವ ಥರ ಟೇಸ್ಟ್ ಮಾಡ್ಕೊತೀರೋ ಅದು ಮುಖ್ಯ ಅಲ್ಲ. ಆ ಟೇಸ್ಟ್ನ ನೀವು ಖುಷಿ ಪಟ್ಕೊಂಡು ತಿನ್ನಬೇಕು. ಒಂದು ಸ್ವಲ್ಪ ದಿವಸ ನೀವು ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ಅದೇ ನಿಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಅದೇ ನಿಮ್ಮ ಡೈಲಿ ರೊಟೀನ್ ಆಗ್ಬಿಡುತ್ತೆ. ಫಸ್ಟು ನೀವು ಡಿಸಿಷನ್ ಮಾಡಿ, ಇಲ್ಲ ನಾನು ಡಯಟ್ ಮಾಡಲೇಬೇಕು, ನಾನು ಸಣ್ಣ ಆಗಲೇಬೇಕು, ಕನ್ಸಿಸ್ಟೆನ್ಸಿಯಾಗಿ ನಾನು ಡಯಟ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ಖಂಡಿತ ಮಾಡ್ಬೋದು, ದೊಡ್ಡ ಸಾಧನೆ ಏನಲ್ಲ ಅದು. ಆದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕೆ ನೀವು ಡಿಸಿಷನ್ ಮಾಡಬೇಕು ಫಸ್ಟು. ನಾನು ಜಂಕ್ ಫುಡ್ ತಿನ್ನಲೇಬೇಡಿ, ಇದೆಲ್ಲ ತಿನ್ನೋಕ್ಕೆ ತಪ್ಪು ಅಂತ ಹೇಳ್ತಾ ಇಲ್ಲ. ರೇರ್ ಕೇಸಲ್ಲಿ ನೀವು ತಿಂದರೆ ಓಕೆ. ನೀವು ವಾರದಲ್ಲಿ 2 ದಿವಸ ಅದೇ ತಿಂತೀನಿ, ವಾರದಲ್ಲಿ 3 ದಿವಸ ಜಂಕ್ ಫುಡ್ಸೇ ತಿಂತೀನಿ ನಾನು ಅಂದರೆ ನೀವು ಡಯಟ್ ಮಾಡೋದು ಏನು ಯೂಸ್ ಇಲ್ಲ, ನೀವು ವರ್ಕೌಟ್ ಮಾಡೋದು ಏನು ಯೂಸ್ ಇಲ್ಲ. ಅದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಇರಬೇಕಂದ್ರೆ ನೀವು ಫಸ್ಟ್ ಡಿಸೈಡ್ ಮಾಡಿ, ನೀವು ಯಾವ ರೀತಿ ಇರಬೇಕು, ಯಾವ ರೀತಿ ಡಯಟ್ ಮಾಡಬೇಕು ಅನ್ನೋದನ್ನ. ಡಯಟ್ ನಿಮಗೆ ಅವಾಗ ಅರ್ಥ ಆಗ್ಬಿಡುತ್ತೆ, ನಾನು ಇದು ತಿಂದರೆ ನನಗೆ ಒಳ್ಳೆಯದು, ಈ ರೀತಿ ನಾನು ಡಯಟ್ ಸೆಟ್ ಮಾಡ್ಕೋಬೋದು ಅಂತ. ಇವತ್ತಿಗಿಷ್ಟೇ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಫಿಟ್ ಆಗಿರಿ, ಆರೋಗ್ಯವಾಗಿರಿ, ಎಲ್ರಿಗೂ ಒಳ್ಳೆಯದಾಗಲಿ.